ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟ ಸತ್ಯವೇದದಲ್ಲಿರುವ ಸತ್ಯವನ್ನು ಬೋಧಿಸುವುದಕ್ಕಾಗಿ ದೇವರು ತನ್ನ ಸೇವಕರನ್ನು ಅಂದರೆ ಬೋಧಕರನ್ನು ಆರಿಸಿ ನೇಮಿಸಿದ್ದಾನೆ. ಅವರಿಗೆ ಸಹಾಯಕನಾಗಿ ಸತ್ಯದ ಆತ್ಮನನ್ನು ಕಳಿಸಿಕೊಟ್ಟಿದ್ದಾನೆ. ಸತ್ಯವೇದವನ್ನು ಯಥಾವತ್ತಾಗಿ ಅಂದರೆ ಅದಕ್ಕೆ ಒಂದನ್ನೂ ಸೇರಿಸದೆ ಮತ್ತು ಅದರಿಂದ ಒಂದನ್ನೂ ತೆಗೆಯದೆ ಬೋಧಿಸಿದಾಗ ಮಾತ್ರ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ಹೀಗೆ ದೇವರಿಗೆ ಮಹಿಮೆ ಉಂಟಾಗುವುದನ್ನು ಸಹಿಸದ ಸೈತಾನನು ಸತ್ಯವೇದದಲ್ಲಿರುವ ಸತ್ಯವನ್ನು ತಿರುಚುವ ಕಾರ್ಯಕ್ಕೆ ಆದಿಸಭೆಯ ಕಾಲದಲ್ಲೇ ಕೈ ಹಾಕುತ್ತಾನೆ. ಅದಕ್ಕಾಗಿ ದುರಾತ್ಮಗಳನ್ನು ನೇಮಿಸುತ್ತಾನೆ. ಆ ದುರಾತ್ಮಗಳು ಅನೇಕ ಬೋಧಕರನ್ನು ಬಳಸಿಕೊಂಡು ಸತ್ಯವೇದವನ್ನು ಸುಳ್ಳಾಗಿ ಬೋಧಿಸುವಂತೆ, ಅಂದರೆ ಸತ್ಯವೇದಕ್ಕೆ ಕೆಲವೊಂದು ಸೇರಿಸಿ ಸತ್ಯವೇದದಿಂದ ಕೆಲವನ್ನು ತೆಗೆದು ಬೋಧಿಸುವಂತೆ ಮಾಡುತ್ತವೆ. ಹಾಗೆ ಮಾಡುವುದರ ಮೂಲಕ ಸತ್ಯವೇದದ ಸತ್ಯವನ್ನು ತಿರುಚುವಲ್ಲಿ ಸೈತಾನನು ಯಶಸ್ವಿಯಾಗುತ್ತಾನೆ. ಇದನ್ನು ಅಪೊಸ್ತಲನಾದ ಪೌಲನು ಸಭೆಗೆ ಎಚ್ಚರಿಸುತ್ತಾನೆ. ಆದಾಗ್ಯೂ ಕಾಲಕ್ರಮೇಣ ಸತ್ಯವೇದದ ಮೂಲ ತತ್ವಗಳನ್ನು ತಿರುಚುವುದರ ಮೂಲಕ ಸೈತಾನನು ಸತ್ಯವೇದವನ್ನು ಬೋಧಿಸುವ ಕೆಲವು ಬೋಧಕರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವಂತೆ ಮಾಡುತ್ತಾನೆ. ಹಾಗೆ ಭಿನ್ನಾಭಿಪ್ರಾಯ ಹೊಂದಿದ ಬೋಧಕರಿಂದ ಸೈತಾನನು ಭಿನ್ನ ಭಿನ್ನ ತತ್ವಾಭಿಪ್ರಾಯಗಳನ್ನು ಹೊಂದಿದ್ದ ಭಿನ್ನ ಭಿನ್ನ ಪಂಥಗಳನ್ನು ಆರಂಭಿಸುವಲ್ಲಿ ಸಫಲನಾಗುತ್ತಾನೆ. ಹೀಗೆ ಕೆಲವರು ಬೋಧಕರು ಸತ್ಯವೇದವನ್ನು ತಿರುಚಿ ಬೋಧಿಸುವಂತೆ ಸೈತಾನನು ಮತ್ತು ದುರಾತ್ಮಗಳು ಪ್ರೇರೇಪಿಸಿ ನಾನಾ ಪಂಥಗಳ ಭಿನ್ನಾಭಿಪ್ರಾಯಗಳ ಮೂಲಕ ಸಭೆಯ ಐಕ್ಯತೆಯನ್ನು ಒಡೆದು ಹಾಕುತ್ತಾರೆ. ಅಷ್ಟಲ್ಲದೆ ಸೈತಾನನು ದುರಾತ್ಮಗಳ ಮೂಲಕ ಸತ್ಯವೇದವನ್ನು ಕೆಲವು ಬೋಧಕರು ತಿರುಚಿ ಬೋಧಿಸುವಂತೆ ಮಾಡುವುದರ ಮೂಲಕ ತನಗೆ ಮಹಿಮೆ ಉಂಟಾಗುತ್ತೆ ಮಾಡಿಕೊಳ್ಳುತ್ತಾನೆ. ಕಾಲ ಕಳೆದಂತೆಲ್ಲ ಅನೇಕ ಬೋಧಕರು ಪವಿತ್ರಾತ್ಮನಿಂದ ಪ್ರೇರಿತವಾಗಿ ಬರೆಯಲ್ಪಟ್ಟ ಸತ್ಯವೇದವನ್ನು ಸತ್ಯವಾಗಿ ಬೋಧಿಸುವುದರ ಬದಲು ದುರಾತ್ಮ ಪ್ರೇರಿತರಾಗಿ ಸುಳ್ಳಾಗಿ ಅಂದರೆ ತಪ್ಪಾಗಿ ಬೋಧಿಸಲು ಆರಂಭಿಸುತ್ತಾರೆ. ಇಂದು ಜಗತ್ತಿನಲ್ಲಿ ಅನೇಕ ಬೋಧಕರು ಸತ್ಯವೇದದ ಮೂಲ ತತ್ವಗಳನ್ನು ಬೋಧಿಸುವ ಬದಲು ಸೈತಾನ ಮತ್ತು ದುರಾತ್ಮಗಳಿಂದ ಪ್ರೇರಿತರಾಗಿ ಸ್ಥಾಪಿಸಲ್ಪಟ್ಟ ಹಲವಾರು ಪಂಥಗಳ ತತ್ವಗಳ ಬೋಧನೆಗಳನ್ನು ಬೋಧಿಸುತ್ತಾ ಇರುವುದನ್ನು ಕಾಣುತ್ತೇವೆ. ಇದರಿಂದ ದೇವರಿಗೆ ಮಹಿಮೆ ಉಂಟಾಗರ ಬದಲು ಸೈತಾನಿಗೆ ಮಹಿಮೆ ಉಂಟಾಗುತ್ತಿದೆ. ಇದನ್ನು ಅರಿಯದ ಅನೇಕ ಬೋಧಕರು ಸೈತಾನ ಮತ್ತು ದುರಾತ್ಮಗಳಿಂದ ಪ್ರೇರಿತವಾದ ನಾನಾ ಪಂಥಗಳ ಬೋಧನೆಗಳನ್ನು ಬೋಧಿಸುವ ಮೂಲಕ ದೇವರಿಗೆ ಮಹಿಮೆ ಉಂಟಾಗುತ್ತಿದೆ ಎಂಬ ಭ್ರಮೆಯಲ್ಲಿದ್ದಾರೆ. ಅಂತಹ ಬೋಧಕರು ತಮ್ಮ ಭ್ರಮೆಯಿಂದ ಹೊರಬಂದು ನಾನಾ ಪಂಥಗಳ ಬೋಧನೆಗಳನ್ನು ಬಿಟ್ಟು ಸತ್ಯವೇದದಲ್ಲಿರುವ ಸತ್ಯವನ್ನೇ ಬೋಧಿಸಿದಾಗ ಮಾತ್ರ ದೇವರಿಗೆ ಮಹಿಮೆ ಉಂಟಾಗುತ್ತದೆ.